ಹಾಯ್ ನಮಸ್ಕಾರ ಗೆಳೆಯರೇ. ಇವತ್ತಿನ ಈ ವಿಡಿಯೋದಲ್ಲಿ ಭೂಲೋಕದ ಅತಿ ಸುಂದರಿ ಅಘೋರಿ ಮಾತಾ ಚಂಚಲ್ನಾಥ್ ಅವರ ಬಗ್ಗೆ ನೋಡೋಣ, ಹಾಗೂ ಅವರ ವೇಷಭೂಷಣದ ಬಗ್ಗೆ ಕೂಡ ನೋಡೋಣ, ಹಾಗೂ ಅವರ ಹಲವಾರು ಪವಾಡಗಳ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. 144 ವರ್ಷಕ್ಕೊಮ್ಮೆ ನಡೆಯುವ ಮಹಾಕುಂಭಮೇಳ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿದೆ. ಅಲ್ಲಿಗೆ ಸಾಧು ಸನ್ಯಾಸಿಗಳ ಸಾಗರವೇ ಹರಿದು ಬಂದಿದೆ. ಕುಂಭಮೇಳದ ಪ್ರಮುಖ ಆಕರ್ಷಣೆ ಎಂದರೆ ಅಘೋರಿಗಳು, ನಾಗಾಸಾಧುಗಳು, ಸನ್ಯಾಸಿಗಳು. ಅದರಲ್ಲಿಯೂ ನಾಗಾಸಾಧುಗಳು, ಅಘೋರಿಗಳು ತುಂಬಾ ವಿಭಿನ್ನ ವೇಷದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಬಹುತೇಕ ಅಘೋರಿಗಳು ಬಟ್ಟೆ ಧರಿಸುವುದಿಲ್ಲ, ಮೈಗೆ ಬೂದಿ ಮೆತ್ತಿಕೊಂಡಿರುತ್ತಾರೆ. ಕುತ್ತಿಗೆಯಲ್ಲಿ ರುದ್ರಾಕ್ಷಿ ಮಾಲೆಗಳು, ತಲೆಬುರುಡೆಗಳು, ಕೈಯಲ್ಲಿ ಡಮರುಗ, ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಅವರೆಲ್ಲ ಆಧ್ಯಾತ್ಮಿಕ ಲೋಕದಲ್ಲಿ ತುಂಬ ಸಾಧನೆ ಮಾಡಿರುತ್ತಾರೆ. ಅನೇಕ ಪವಾಡಗಳು ಗೊತ್ತಿರುತ್ತದೆ. ಅವರಿಗೆ ಭವಿಷ್ಯದ ಬಗ್ಗೆ ಹೇಳುವ ಶಕ್ತಿ ಇರುತ್ತದೆ ಎಂದು ಹೇಳಲಾಗುವುದು. ಈ ಅಘೋರಿಗಳಲ್ಲಿ ತಮ್ಮದೇ ಆದ ಆಚರಣೆಗಳಿರುತ್ತದೆ. ಗುರು ಆದೇಶ ನೀಡಿದಾಗ ಅವರು ಶವದ ಮಾಂಸ ಭಕ್ಷಿಸುತ್ತಾರೆ. ಆಹಾರ ಸೇವಿಸದೆ ತಿಂಗಳುಗಟ್ಟಲೆ ಇರುತ್ತಾರೆ. ಗಾಂಜಾವನ್ನು ರಾಜಾರೋಷವಾಗಿ ಸೇವಿಸುತ್ತಾರೆ. ಇವರಿಗೆ ಯಾವುದೇ ಕಾನೂನು ಕಟ್ಟಳೆಗಳಿರಲ್ಲ. ಕೆಲವರು ಜಗತ್ತಿನ ಒಳಿತಿಗಾಗಿ ಒಂದೊಂದು ರೀತಿಯ ಸಂಕಲ್ಪ ತೆಗೆದುಕೊಂಡಿರುತ್ತಾರೆ. ಹಲವು ವರ್ಷಗಳಿಂದ ಒಂದು ಕೈಯನ್ನು ಮೇಲೆ ಎತ್ತಿಕೊಂಡೇ ಇರುವ ಅಘೋರಿ, ತಲೆಯಲ್ಲಿ ಬೆಳೆ ಬೆಳೆಯುತ್ತಿರುವ ಅಘೋರಿ, ಮುಳ್ಳಿನ ಮೇಲೆ ಮಲಗುವ ಅಘೋರಿ, ಹಾವುಗಳನ್ನು ತನ್ನ ಮೈಮೇಲೆ ಹಾಕಿಕೊಂಡು ಓಡಾಡುತ್ತಿರುವ ಅಘೋರಿ, ಹೀಗೆ ಒಬ್ಬೊಬ್ಬ ಅಘೋರಿ ವಿಭಿನ್ನ ವೇಷದ ಮೂಲಕ ಸೆಳೆಯುತ್ತಿದ್ದಾರೆ. ಇನ್ನು ಈ ಅಘೋರಿಗಳಲ್ಲಿ ಮಹಿಳೆಯರು ಇದ್ದು ಅವರಲ್ಲಿ ಅತಿ ಸುಂದರಿಯಾದ ಅಘೋರಿ ಎಂದು ಮಾತಾ ಚಂಚಲ್ನಾಥ್ ಅವರನ್ನು ಕರೆಯಲಾಗುತ್ತಿದೆ. ಈ ಅಘೋರಿ ನೋಡಲು ತುಂಬಾ ಸುಂದರವಾಗಿದ್ದಾರೆ. ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ಇವರು ಕೂಡ ಪ್ರಮುಖ ಆಕರ್ಷಣೆಯಾಗಿದ್ದಾರೆ. ಈ ಮಾತಾ ಅಘೋರಿಯ ವೇಷಭೂಷಣಗಳು ಭೀಕರವಾಗಿಲ್ಲ. ಉಡುಪು ಧರಿಸುತ್ತಾರೆ. ಗಂಟು ಗಂಟಾಗಿರುವ ತಲೆ ಕೂದಲು, ಆದರೂ ಕೂದಲುಗಳನ್ನು ತುಂಬಾ ಸುಂದರವಾಗಿದೆ. ಇವರ ಪವಾಡಗಳಿಂದಾಗಿ ತುಂಬಾ ಜನಪ್ರಿಯರಾಗಿದ್ದಾರೆ. ಈ ಅಘೋರಿಯಲ್ಲಿ ಯಾವುದೋ ವಿಶೇಷ ಶಕ್ತಿ ಇದೆ ಎಂದು ನಂಬುತ್ತಾರೆ. ಯಾರು ಈ ಚಂಚಲ್ನಾಥ್ ಅಘೋರಿ ಅಂತ ನೋಡೋಣ ಬನ್ನಿ. ಇವರು ಹರಿಯಾಣದ ಒಂದು ಪುಟ್ಟ ಹಳ್ಳಿಯಲ್ಲಿ ವಾಸವಾಗಿದ್ದಾರೆ. ಇವರಲ್ಲಿರುವ ಶಕ್ತಿಯಿಂದಾಗಿ ಈ ಅಘೋರಿ ಮಾತಾ ತುಂಬ ಜನಪ್ರಿಯವಾಗಿದ್ದಾರೆ. ಜನರು ತಮ್ಮ ಕಷ್ಟಗಳಿಗೆ ಪರಿಹಾರ ಕೇಳಿ ಈ ಅಘೋರಿ ಮಾತಾ ಬಳಿ ಬರ್ತಾರೆ. ಈ ಅಘೋರಿ ಮಾತಾ ತಮ್ಮ ಜೀವನವನ್ನು ದೇವರಿಗೆ ಸಮರ್ಪಿಸಿದ್ದಾರೆ. ಇವರು ಧಾರ್ಮಿಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಾರೆ. ಇವರ ಪವಾಡಗಳಲ್ಲಿ ಒಂದಾದ ಬೆಂಕಿ ಕಡ್ಡಿ ಹಚ್ಚದೆ ಹೋಮಕುಂಡದಲ್ಲಿ ಬೆಂಕಿ ಹೊತ್ತಿಕೊಳ್ಳುವಂತೆ ಮಾಡುವ ಶಕ್ತಿಯ ಬಗ್ಗೆ ನೋಡೋಣ ಬನ್ನಿ. ಇವರು ಹೋಮ ಹವನಗಳನ್ನು ಮಾಡುವಾಗ ಹೋಮಕುಂಡಕ್ಕೆ ಅಗ್ನಿಯನ್ನು ಬೆಂಕಿ ಕಡ್ಡಿ ಗೀರಿ ಹಚ್ಚುವುದಿಲ್ಲ. ತಮ್ಮ ಕೈಗಳನ್ನು ಮುಂದಕ್ಕೆ ಚಾಚಿ ಪ್ರಾರ್ಥಿಸಿದ ತಕ್ಷಣ ಹೋಮಕುಂಡದಲ್ಲಿ ಬೆಂಕಿ ಹೊತ್ತಿಕೊಂಡು ಉರಿಯಲಾರಂಭಿಸುತ್ತದೆ. ನಿಂಬೆಹಣ್ಣು ಗಾಳಿಯಲ್ಲಿ ತೇಲುವಂತೆ ಮಾಡ್ತಾರೆ. ಇವರು ಕೈಗಳನ್ನು ಸುಮ್ಮನೆ ಮೇಲಕ್ಕೆ ಎತ್ತಿದರೆ ಸಾಕು, ನಿಂಬೆಹಣ್ಣು ಗಾಳಿಯಲ್ಲಿ ತೇಲುತ್ತದೆ. ಇನ್ನೊಂದು ಪವಾಡ, ಕತ್ತರಿಸಿದ ಹಣ್ಣುಗಳನ್ನು ಮತ್ತೆ ಒಂದು ಮಾಡ್ತಾರೆ. ಅದು ಹೇಗೆಂದರೆ, ಕತ್ತರಿಸಿದ ಹಣ್ಣುಗಳ ಮೇಲೆ ಇವರು ಒಂದು ಕತ್ತಿಯಿಂದ ಅದಕ್ಕೆ ಮಂತ್ರ ಜಪಿಸಿ ಆಡಿಸಿದರೆ ಸಾಕು, ಆ ಹಣ್ಣುಗಳು ಒಂದುಗೂಡುತ್ತದೆ. ಹಣ್ಣು ಕತ್ತರಿಸುವ ಮುನ್ನ ಯಾವ ರೂಪದಲ್ಲಿ ಇರುತ್ತದೋ ಆ ರೂಪಕ್ಕೆ ಮರಳುತ್ತದೆ. ಹೀಗೆ ಹಲವು ಪವಾಡಗಳನ್ನು ತಮ್ಮ ಸಾಧನೆಯ ಮೂಲಕ ಪಡೆದುಕೊಂಡಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಹಾಗೂ ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.